ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟಿಸಿರುವ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಹಲವು ವಿಚಾರಗಳು ಒಂದೊಂದೇ ಹೊರಬರ್ತಾ ಇದೆ. ಈ ಸುದ್ದಿಗಳನ್ನು ನೋಡೋಣ ಉಗ್ರನ ಹೆಜ್ಜೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪೊಲೀಸರ ತನಿಖೆ ಬಗ್ಗೆ ತಿಳಿದುಕೊಂಡೇ ಶಂಕಿತ ಉಗ್ರ ಬಾಂಬ್ ಇಟ್ಟಿದ್ದಾನೆ. ಕರ್ನಾಟಕ ಗಡಿ ದಾಟಲು 1.5 ಗಂಟೆ ಟೈಮ್ ಫಿಕ್ಸ್ ಮಾಡಿಕೊಂಡೇ ಶಂಕಿತ ಎಂಟ್ರಿ ಕೊಟ್ಟಿದ್ದಾನೆ. ಇದಾದ 1.5 ಗಂಟೆ ಬಳಿಕ ಕೆಫೆಯಲ್ಲಿ ಮಧ್ಯಾಹ್ನ 12:55ಕ್ಕೆ ಬಾಂಬ್ ಬ್ಲಾಸ್ಟ್ ಆಗಿದೆ. ಈ 1.5 ಗಂಟೆ ಸಮಯದಲ್ಲಿ ಆರೋಪಿ ಎಸ್ಕೇಪ್ ಆಗಲು ಪ್ಲಾನ್ ಮಾಡಿಕೊಂಡೇ ಕೃತ್ಯ ಎಸಗಿರುವ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬ್ಲಾಸ್ಟ್ ಆಗಿ ಪೊಲೀಸರು ಅಲರ್ಟ್ ಆಗುವ ಮುನ್ನವೇ ಶಂಕಿತ ಪರಾರಿಯಾಗಿದ್ದಾನೆ. ನಾಕಾಬಂದಿ ಹಾಕುವ ಮೊದಲೇ ನೆರೆ ರಾಜ್ಯಕ್ಕೆ ಪರಾರಿಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಹೊಸೂರು ಕಡೆ ಹೋದ್ನೋ ಕೇರಳ ಕಡೆಗೆ ಹೋದ್ನಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೆಫೆಗೆ 1 ಮೀಟರ್ ದೂರ ನಡೆದುಕೊಂಡೇ ಬಂದಿರೋ ಆರೋಪಿ ಹೋಗುವಾಗ 100 ಮೀಟರ್ನಷ್ಟು ದೂರ ಹೋಗಿರೋ ದೃಶ್ಯ ಮಾತ್ರ ಸೆರೆಯಾಗಿದೆ. ಹೀಗಾಗಿ 1 ಕಿಲೋಮೀಟರ್ಗೂ ಮುನ್ನ ಯಾವ ವಾಹನದಲ್ಲಿ ಬಂದ, ಯಾರಾದರೂ ಡ್ರಾಪ್ ಮಾಡಿದ್ರಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ಎಕ್ಸ್ಪ್ಲೋಸಿವ್ ಆಯ್ತಲ್ಲ, ಎಕ್ಸ್ಪ್ಲೋಡ್ ಆದಾಗ ಆ ಟೈಮು 26 ಬಸ್ ಹೋಗಿದೆ. ಆ 26 ಬಸ್ಸುಗೆ ನಾವು ನೋಡಿದ್ದೇವೆ. 26 ಬಸ್ಸಿನ ಕ್ಯಾಮ್ರಾನನ್ನು ಕೂಡ ಈಗಾಗಲೇ ನಾವು ನೋಡಿದ್ದೇವೆ. ಅದರಲ್ಲಿ ಒಂದು ಯಾವುದು ಅವನು ಹೋಗಿದ್ದು ಕೂಡ ಸಿಕ್ಕಿದೆ. ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 2 ದಿನ ಕಳೆದಿದೆ. ಈವರೆಗೂ ಶಂಕಿತ ಉಗ್ರನ ಸುಳಿವು ಪತ್ತೆಯಾಗಿಲ್ಲ. ಹೀಗಾಗಿ ಆರೋಪಿ ಪತ್ತೆಯಾಗದಿದ್ರೆ ಶಂಕಿತ ಉಗ್ರನ ರೇಖಾಚಿತ್ರ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಹೊಸಪೇಟೆಯಲ್ಲಿ ಈ ಕುರಿತು ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಂಕಿತ ಉಗ್ರನ ಬಗ್ಗೆ ಸುಳಿವು ಸಿಕ್ಕಿದೆ, ಶೀಘ್ರದಲ್ಲೇ ಶಂಕಿತ ಉಗ್ರನ ಬಂಧನ ಆಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಸದ್ಯ ಸಿಸಿಬಿ ತನಿಖೆ ನಡೆಯುತ್ತಿದ್ದು ಎನ್ಐಎ ಬಗ್ಗೆ ಯೋಚಿಸುತ್ತೇವೆ ಎಂದಿದ್ದಾರೆ. ಯಾರು ಅಂತ ಅರೆಸ್ಟ್ ಮಾಡ್ತೀವಿ ಗೊತ್ತಿಲ್ಲ. ನಾನು ಈಗ ಪೊಲೀಸ್ನವ್ರ ಜೊತೆ ಈಗ ಸಿಸಿಬಿಗೆ ವಹಿಸಿದ್ದೀವಿ. ನಾವು ಸಿಸಿಬಿ ಅವರು ಸಮರ್ಥವಾಗಿ ಮಾಡ್ತಾರೆ ಅಂತಕ್ಕಂಥ ಅನ್ಕೊಂಡಿದ್ದೀನಿ. ನಾನು ನೋಡೋಣ ಮುಂದೆ. ಬಾಂಬ್ ಸ್ಫೋಟ ಕೇಸ್ ಸಂಬಂಧ ಗೃಹ ಸಚಿವರ ನೇತೃತ್ವದಲ್ಲಿ ಪೊಲೀಸರ ಸಭೆ ನಡೆಸಲಾಯಿತು. ಬಳಿಕ ಮಾತನಾಡಿದ ಗೃಹ ಸಚಿವರು, ವ್ಯಕ್ತಿ ಯಾರು ಅನ್ನೋದು ಸಿಸಿಟಿವಿಯಲ್ಲಿ ಸಿಕ್ಕಿದೆ, ಎಲ್ಲಾ ಆಯಾಮದಲ್ಲೂ ತನಿಖೆ ಆಗ್ತಿದೆ ಅಂತ ಹೇಳಿದ್ರು. ನಮಗೆ ಇಲ್ಲಿವರೆಗೆ ಯಾರು ಆ ವ್ಯಕ್ತಿ ಬಂದಿದ್ದ, ಅವನು ಬ್ಯಾಗ್ ಇಟ್ಟು ಹೋಗಿದ್ದಾನೆ, ಇದೆಲ್ಲ ಸಿಸಿಟಿವಿನಲ್ಲಿ ಕ್ಯಾಪ್ಚರ್ ಆಗಿರ್ತಕ್ಕಂಥದ್ದು. ಅದನ್ನು ಲೀಡ್ ತಗೊಂಡು ತನಿಖೆಯನ್ನು ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಅನೇಕ ಗುಂಪುಗಳನ್ನು ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಾಂಬ್ ಇಡ್ತಾರೆಂದು ಮೊದಲೇ ಹೇಳಿದ್ದೆ ಅಂತ ವಿಪಕ್ಷ ನಾಯಕ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಡಿಸಿಎಂ ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಬಾಂಬ್ ಪಾಲಿಟಿಕ್ಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಕ್ಬರ ಘೋಷಣೆ ಕೂಗಿದ್ದರ ಬಗ್ಗೆ ಮಾತನಾಡ್ತಾ ಶರಣ್ ಪ್ರಕಾಶ್ ಪಾಟೀಲ್, ಇಂತಹ ಕ್ಷುಲ್ಲಕ ವಿಚಾರಕ್ಕೆ ನಾವು ಸೊಪ್ಪು ಹಾಕಲ್ಲ ಅಂದ್ರು. ಬಿಜೆಪಿ ಟ್ವೀಟ್ ಮಾಡಿ ಬಾಂಬ್ ಹಾಕೋದು, ಪಾಕ್ ಪರ ಘೋಷಣೆ ಕೂಗೋದು ಸಿಲ್ಲಿ ವಿಷಯನಾ ಎಂದು ಪ್ರಶ್ನಿಸಿತು. to disturb peace ಇದೆಯಲ್ಲ, we will tackle it. ಶರಣಪ್ರಕಾಶ್ ಪಾಟೀಲ್ ಅವರ ಹೇಳಿಕೆಯನ್ನ ಅಧಿಕೃತವೆಂದು ನಾವು ಪರಿಗಣಿಸೋದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ನಾವು ಮಾತನಾಡುವಾಗ ಹಲವು ಮಾಹಿತಿ ಇಟ್ಕೊಂಡಿರ್ತೇವೆ. ನಮಗೆ ತಿಳಿದಿರುವ ಅನೇಕ ವಿಷಯಗಳು ಸಚಿವರಿಗೆ ತಿಳಿದಿರೋದಿಲ್ಲ. ಹೀಗಾಗಿ ಅವರ ಮಾತು ಅಧಿಕೃತ ಅಲ್ಲ ಅಂತ ಹೇಳಿದ್ರು. ಆದರೆ ನಾವು ಹೇಳಿದಾಗ ಅನೇಕ ಮಾಹಿತಿಗಳನ್ನ ಇಟ್ಕೊಂಡು ಹೇಳ್ತೀವಿ. ನಮಗೆ ಗೊತ್ತಾಗೋ ಮಾಹಿತಿ ಬಹುಶಃ ಶರಣ್ ಪ್ರಕಾಶ್ ಅವರಿಗಾಗ್ಲಿ ಬೇರೆ ಸಚಿವರಿಗಾಗ್ಲಿ ಗೊತ್ತಿರೋದಿಲ್ಲ. ಅವರು ಆಫ್ ದ ಕಫ್ ಏನೋ ಒಂದು ಹೇಳ್ಬಿಡ್ತಾರೆ. ಅದನ್ನ ನಾವು ಅಧಿಕೃತ ಅಂತ ತಗೊಳ್ಳೋದಿಲ್ಲ. ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಹಂಗೆ ಅವ್ರು ಹೇಳ್ತಾರೆ, ಅವಾಗೂ ಕುಕ್ಕರ್ ಬ್ಲಾಸ್ಟ್ ಏನು ಹೇಳಿದ್ರು, ನಮ್ಮ ಬ್ರದರ್ಸ್ ಮಾಡಿಲ್ಲ ಅಂತ ಹೇಳಿದರು. ಈಗ ಆ ಬ್ರದರ್ಸ್ ಏನು ಹೇಳಕತ್ತಾರ, ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದಕ್ಕೆ ಇದಕ್ಕೆ ಸಾಮ್ಯ ಇದೆ ಅಂತ ಅವ್ರು ಹೇಳ್ತಾರೆ.
ಪಾಕಿಸ್ತಾನ್ ಪರ ಘೋಷಣೆ ಕೂಗಿದಾಗಲೇ ಮುಂದಿನ ದಿನಗಳಲ್ಲಿ ಬಾಂಬ್ ಇಡ್ತಾರೆ ಎಂದಿದ್ದೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಘೋಷಣೆ ಕೂಗಿದವರ ವಿರುದ್ಧ ಕ್ರಮ ಆಗದಿದ್ರೆ ಬಾಂಬ್ ಇಟ್ಟು ವಿದೇಶಕ್ಕೆ ಓಡಿ ಹೋಗ್ತಾರೆ ಎಂದು ಹೇಳಿದ್ದೆ. ಆದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ವಿಧಾನಸೌಧದಲ್ಲೇ ಕೂಗಿದ್ದಾರೆ ಅಂದ್ರೆ ನೀವು ಅದಕ್ಕೂ ಸಾಕ್ಷಿ ಕೇಳ್ತಿರಲ್ಲ, ನಾಚಿಕೆ ಆಗಲ್ವಾ, ಮಾನ ಮರ್ಯಾದೆ ಇದೆಯಾ ಅಂತ ನಾನು ಕೇಳಿದೆ. ಮುಂದೆ ಹೋಗಿ ನಾನು ಹೇಳಿದೆ, ನೀವು ಹಿಂಗೆ ಮಾಡ್ತಾ ಇದ್ರೆ ಅವ್ರು ಬಂದು ಬಾಂಬ್ ಬ್ಲಾಸ್ಟ್ ಮಾಡಿ ಆರಾಮ ಬೇರೆ ದೇಶಕ್ಕೆ ಹೋಗ್ತಾರೆ, ನೀವೇನು ನೋಡಲ್ಲ ಅಂತ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಕಾನೂನು ಸುವ್ಯವಸ್ಥೆ ಪಕ್ಕಾ ಇರಬೇಕು ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ರು. ವಿದೇಶಿ ಕಂಪನಿಗಳು ನಿರ್ಭೀತಿಯಿಂದ ಇಲ್ಲಿ ಹೂಡಿಕೆ ಮಾಡಬೇಕು, ಅದನ್ನ ಬ್ರ್ಯಾಂಡ್ ಬೆಂಗಳೂರು ಅಂತೀವಿ. ನಿಮ್ಮ ಪ್ರಕಾರ ಬಾಂಬ್ ಬೀಳೋದೇ ಬ್ರ್ಯಾಂಡ್ ಬೆಂಗಳೂರಾ ಎಂದು ಪ್ರಶ್ನಿಸಿದ್ರು. ನೀವು ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಏನು? ಕಾನೂನು ಸುವ್ಯವಸ್ಥೆ ಪಕ್ಕಾ ಇರಬೇಕು. ಅವ್ರು ಹೇಳಿ ಬ್ರ್ಯಾಂಡ್ ಬೆಂಗಳೂರು ಅಂದರೆ ಬಾಂಬ್ಗಳು ಬೀಳ್ತಾ ಇದ್ರು ಅದು ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರೆ ಆಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ಬಿಜೆಪಿಯವರಿಂದ ಬೆಂಗಳೂರಿನ ಗೌರವದ ಜೊತೆ ಬಿಜೆಪಿಯವರ ಗೌರವವೂ ಹಾಳಾಗಿದೆ ಅಂತ ಹೇಳಿದ್ರು. ಬಿಜೆಪಿಯವರಿಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಸಮಯ ಪ್ರಜ್ಞೆ ಇಲ್ಲ, ಯಾವ ಸಮಯದಲ್ಲಿ ಏನ್ ಮಾತನಾಡಬೇಕು ಅನ್ನೋದು ಗೊತ್ತಿಲ್ವಾ ಎಂದು ಕಿಡಿಕಾರಿದ್ರು. ಕರ್ನಾಟಕ ಗೌರವ ಹಾಳು ಮಾಡ್ತಾ ಇದ್ರೆ ಬೆಂಗಳೂರು ಗೌರವ ಹಾಳು ಮಾಡ್ತದೆ, ಅವ್ರ ಗೌರವನೂ ಹಾಳು ಮಾಡ್ಕೊಂಡಂಗೆ. ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ಹೋದವರು, ಸಮಯ ಪ್ರಜ್ಞೆ, ತನ್ನ ಜವಾಬ್ದಾರಿ ಅರಿವು ಇವೆಲ್ಲ ಇಲ್ಲದೆ ಹೋದವರು ಇಂಥದ್ದು ವಿಚಾರಗಳನ್ನು ಮಾತಾಡ್ತಾರೆ. ಬಿಜೆಪಿ ನಾಯಕರ ವಿರುದ್ಧ ಸಂಸದ ಡಿಕೆ ಸುರೇಶ್ ವಾಗ್ದಾಳಿ ನಡೆಸಿದ್ದಾರೆ. ವಿಪಕ್ಷಗಳು ಮೊಸರಲ್ಲೂ ಕಲ್ಲು ಹುಡುಕ್ತಿವೆ. ವಿಪಕ್ಷ ನಾಯಕ ಅಶೋಕ್ ಬಾಂಬ್ ಬೆಂಗಳೂರು ಅಂತ ಹೇಳಿದ್ದಾರೆ. ಬೆಂಗಳೂರಿನ ಹೆಸರನ್ನ ಹಾಳು ಮಾಡುವ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿಗೆ ಒಳ್ಳೆಯದಾಗಬೇಕಾದ್ರೆ ರಾಜಕೀಯ ಬಿಡಿ ಅಂತ ಹೇಳಿದ್ರು. ನೋಡ್ರಿ, ವಿರೋಧ ಪಕ್ಷಗಳು ಯಾವಾಗಲೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕುವಂಥವ್ರು. ದೇಶದಲ್ಲಿ ಇರ್ತಕ್ಕಂಥ ಭದ್ರತೆಯನ್ನ ಪ್ರತಿ ಸಂದರ್ಭದಲ್ಲೂ ಹಾಳು ಮಾಡುವಂತ ಒಂದು ಕೆಲಸ. ದೇಶದ ರಕ್ಷಣೆ ಮತ್ತು ಜನರ ಹಿತ ಬಂದಾಗ ಪಕ್ಷ ಮುಖ್ಯವಾಗಲ್ಲ, ದೇಶ ಮುಖ್ಯವಾಗುತ್ತೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ರಕ್ಷಣೆ ಬಂದಾಗ, ಜನರ ಹಿತ ಬಂದಾಗ ಪಕ್ಷ ಗಿಕ್ಷ ಮುಖ್ಯ ಅಲ್ಲ, ರಾಷ್ಟ್ರ ಮುಖ್ಯ. ಅವತ್ತೊಂದು ದಿವಸ ಆ ರಾಷ್ಟ್ರದ ಹಿತಾಸಕ್ತಿಯಿಂದ ಅವತ್ತೊಂದು ದಿವಸ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆ ಕೆಲಸ ಮಾಡ್ತೇವೆ. ಸ್ಥಳೀಯರೆಲ್ಲ ಮಗುವನ್ನ ಆರೈಕೆ ಮಾಡ್ತಿರುವಾಗಲೇ ತಾಯಿ ಶಾರೀನ್ ಮನೆಗೆ ಬಂದಿದ್ದಾಳೆ. ಆಗ ನೆರೆಹೊರೆಯವರು ಆಕೆಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಕೆಯನ್ನ ಪ್ರಶ್ನೆ ಮಾಡಿದ್ರೆ, ಮಗು ಬುದ್ಧಿ ಕಲಿಬೇಕು ಅಂತ ಹೀಗೆ ಮಾಡಿದ್ದೀನಿ, ಮಗು ತನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು ಅಂತ ಮಾಡಿದ್ದೀನಿ ಅಂತಂದ್ಲು. ಸರ್, ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗ್ನಲ್ಲೇ ನಾನು ನಿಮಗೆ ಹೇಳಿದಾಗ ಮಗುಗೆ ಆ ಥರ ಸಾಯೋ ಮಟ್ಟಕ್ಕೆ ನಾನೇನು ಮಾಡಿಲ್ಲ ಸರ್. ಅಂದರೆ ಹೊಡೆದಿದ್ದೀನಿ ಹೌದು, ಯಾಕಂದರೆ ಮಗುಗೆ ಒಂದು ಬುದ್ಧಿವಾದ ಬರಲಿ. ಬಿಕಾಸ್ ಅವ್ನು ನನ್ನ ಜೊತೆಗಂತೂ ಬೆಳೆದಿರೋದೆಲ್ಲ ಒಬ್ಬರು ಬೇರೆಯವ್ರ ಮನೇಲಿ ಅವ್ನು ಬೆಳೆದಿರೋದು. ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎನ್ನಲಾದ ವರದಿ ಇನ್ನೂ ಬಂದಿಲ್ಲ ಅಂತ ಸಿಎಂ ಸ್ಪಷ್ಟನೆ ನೀಡಿದ್ದಾರೆ. ಮತ್ತೊಂದು ಕಡೆ ಮೈತ್ರಿ ಟಿಕೆಟ್ ನನಗೇ ಸಿಗುತ್ತೆ ಅಂತ ಸಂಸದೆ ಸುಮಲತಾ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸಮಾಚಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವರದಿ ಬೇಕಂತಲೇ ಬಿಡುಗಡೆ ಮಾಡ್ತಿಲ್ಲ ಎಂಬ ಬಿಜೆಪಿ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ತಳ್ಳಿ ಹಾಕಿದ್ದಾರೆ. ಇನ್ನು ಎಫ್ಎಸ್ಎಲ್ ವರದಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದೆ, ಎಫ್ಎಸ್ಎಲ್ ವರದಿ ಏನಾದ್ರು ಬಂದಿಲ್ಲ? ಬಂದಿಲ್ಲ. ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದೆ, ಎಫ್ಎಸ್ಎಲ್ ವರದಿ ಏನಾದ್ರು ಬಂದಿಲ್ಲ? ಬಂದಿಲ್ಲ. ಇಲ್ಲ. ಪಾಕ್ ಪರ ಕೂಗಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಎಫ್ಎಸ್ಎಲ್ ವರದಿ ಬಂದ ತಕ್ಷಣವೇ ಕ್ರಮ ಕೈಗೊಳ್ಳುತ್ತೀವಿ, 48 ಗಂಟೆಯಲ್ಲಿ ವರದಿ ಬರುತ್ತೆ ಅಂತ ಹೇಳಿಲ್ಲ. ಅಷ್ಟು ಬೇಗ ವರದಿ ಬರೋಕೆ ಅದೇನು ಮ್ಯಾಜಿಕ್? ಇಲ್ಲಿ ಯಾರನ್ನೂ ಕೂಡ ನಾವು ರಕ್ಷಣೆ ಮಾಡುವುದಿಲ್ಲ ಅಂತಂದ್ರು. ರಿಪೋರ್ಟು ಸಂಪೂರ್ಣವಾದಂಥ ಮಾಹಿತಿ ರಿಪೋರ್ಟ್ ಬರೋದಿದೆ. ಬಂದ ತಕ್ಷಣ ಅದರಲ್ಲಿ ಪಾಸಿಟಿವ್ ಆಗಿ ಬಂದಿದೆ ಅಂತ ಹೇಳಿದರೆ ಇಮಿಡಿಯೇಟ್ ಆಗಿ ವಿತಿನ್ ನೋ ಟೈಮ್ ವಿ ವಿಲ್ ಟೇಕ್ ಆಕ್ಷನ್. ಬೆಂಕಿ ಹಚ್ಚುವ ಕೆಲಸ ಕಾಂಗ್ರೆಸ್ ಬಿಟ್ರೆ ಯಾರು ಮಾಡಲ್ಲ ಅಂತ ಶಾಸಕ ಮಹೇಶ್ ತೆಂಗಿನಕಾಯಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬೆಂಕಿ ಹಚ್ಚುವ ಕೆಲಸ ಮಾಡಿದೆ. ಪಾಕ್ ಪರ ಘೋಷಣೆ ಕೂಗಿದ ಪ್ರಕರಣ ಸಂಬಂಧ ಎಫ್ಎಸ್ಎಲ್ ವರದಿ ಬಂದಿಲ್ಲ ಎಂದು ಹೇಳ್ತಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಎಫ್ಎಸ್ಎಲ್ ವರದಿ ಬಂದಿದೆ ಅಂತಂದ್ರು. ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರದಾಗ ಬಂದಿದ್ದಿ
ಆ ಬೆಂಕಿ ಹಚ್ಚೋ ಕೆಲಸ ಕಾಂಗ್ರೆಸ್ ಬಿಟ್ಟರೆ ಇನ್ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. FSIL ವರದಿ ಬರಲಿ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳಿದರು. ಇವತ್ತಿನ ಮಟ್ಟ FSIL ವರದಿ ಇಲ್ಲ, ನಮಗೆ ಇರ್ತಕ್ಕಂಥ ಬಲ್ಲ ಮೂಲಗಳ ಪ್ರಕಾರ ಬಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಒದರಿದ್ದು ಸಾಕ್ಷಿ ಐತಿ ಅಂತ ಹೇಳ್ತಾರೆ. ಮೀಡಿಯಾದವ್ರ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಮಾಡಕೊಂಡ್ರೆ ಇವತ್ತು ಸರ್ಕಾರ. ಚಿಕ್ಕಮಗಳೂರಿನಲ್ಲಿ ಗ್ಯಾರಂಟಿ ಸಮಾವೇಶ ನಡೆದಿದೆ. ಬಿಜೆಪಿಯವರು 40% ಕಮಿಷನ್ ಪಡೆದು ರಾಜ್ಯ ಲೂಟಿ ಮಾಡಿದ್ರು. ಜೆಡಿಎಸ್ ಬಿಜೆಪಿಯವರಿಗೆ ಧಮ್ ತಾಕತ್ತಿದ್ರೆ ಒಂದೇ ವೇದಿಕೆಗೆ ಬರಲಿ ಅಂತ ಸಿಎಂ ಸಿದ್ದರಾಮಯ್ಯ ಸವಾಲ್ ಹಾಕಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದೀರಿ. ಅವರನ್ನು ವಿರೋಧ ಪಕ್ಷದಲ್ಲಿ ಕುಳ್ಳಿಸಿದ್ದೀರಿ. ಅವರು ಮಾಡಿದಂಥ ಭ್ರಷ್ಟಾಚಾರ, ಅವರು ಮಾಡಿದಂಥ ಜನವಿರೋಧಿ ಕಾರ್ಯಕ್ರಮಗಳು, ಅಭಿವೃದ್ಧಿ ಶೂನ್ಯ. ಡಿಸಿಎಂ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಯ ಬಗ್ಗೆ ಹಾಡಿ ಹೊಗಳಿದ್ರು. ಯಾರ್ಯಾರಿಗೆ ಗ್ಯಾರಂಟಿ ಹಣ ಬಂದಿದೆ ಕೈ ಎತ್ತಿ ಎಂದು ಖಚಿತಪಡಿಸಿಕೊಂಡ್ರು. ಗ್ಯಾರಂಟಿ ಯೋಜನೆ ಎಲ್ಲರಿಗೂ ಮುಟ್ಟಿದೆ ಎನ್ನುತ್ತಾ ಸ್ಥಳೀಯ ನಾಯಕರನ್ನ ಶ್ಲಾಘಿಸಿದ್ರು. ಅಕ್ಕಿನೂ 10 ಕೆಜಿ ಬರ್ತಾ ಇದೆಯಾ? 2,000 ರೂಪಾಯಿ ನಿಮ್ಮ ಮನೆಯವ್ರಿಗೆ ಬರ್ತಾ ಇದೆಯಾ? ನಿಮ್ಗಲ್ಲ, ನಿಮ್ಮ ಮನೆಯವ್ರಿಗೆ ಬರ್ತಾ ಇದೆ, ಕೈ ಎತ್ತಿ ನೋಡೋಣ. ಪರವಾಗಿಲ್ಲ, ಎಲ್ಲ ತಾಯಿಂದಿರಲ್ಲ ಅಲ್ಲಿದ್ದಾರೆ, ಅಲ್ಲೆಲ್ಲ ನೋಡ್ತಾ ಇದ್ದಾರೆ. ಸೊ ನನಗೆ ಗ್ಯಾರಂಟಿ ಆಗಿದೆ. ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಮಂಡ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಭೇಟಿ ನೀಡಿದ್ದಾರೆ. ಕಾಲಭೈರವೇಶ್ವರನಿಗೆ ಪೂಜೆ ಸಲ್ಲಿಸಿ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಆಶೀರ್ವಾದ ಪಡೆದ್ರು. ಬಳಿಕ ಮಾತನಾಡಿ 100% ನನಗೆ ಲೋಕಸಭೆ ಟಿಕೆಟ್ ಸಿಗುತ್ತೆ ಅಂತಂದ್ರು. 100% ಲೋಕಸಭೆ ಚುನಾವಣೆ ಯಾವ ಕ್ಷಣದಲ್ಲಿ ಬೇಕಾದರೂ ಘೋಷಣೆ ಆಗಬಹುದು ಅಂತ ವಿಜಯೇಂದ್ರ ಹೇಳಿದ್ದಾರೆ. ಬಿಜೆಪಿಯ ಪ್ರಣಾಳಿಕೆ ಜನರ ಅಭಿಪ್ರಾಯದ ಸಂಕಲ್ಪ ಪತ್ರ ಆಗಬೇಕು. ಕಳೆದ 2 ಚುನಾವಣೆ ಪ್ರಣಾಳಿಕೆಯಲ್ಲಿನ ಭರವಸೆಗಳನ್ನ ಬಿಜೆಪಿ ಬಹುತೇಕ ಈಡೇರಿಸಿದೆ ಅಂತಂದ್ರು. ಲೋಕಸಭೆಯ 2024ರ ಲೋಕಸಭೆಯ ಚುನಾವಣೆ ದಿನಾಂಕ ಯಾವ ಸಂದರ್ಭದಲ್ಲಿ ಅದು ಘೋಷಣೆ ಆಗಬಹುದು. ಶಹಬಾಜ್ ಶರೀಫ್ 2ನೇ ಬಾರಿಗೆ ಪಾಕಿಸ್ತಾನದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಸಂಸತ್ತಿನಲ್ಲಿ ಶರೀಫ್ಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಪಾಕಿಸ್ತಾನ ಮುಸ್ಲಿಂ ಲೀಗ್, ನವಾಜ್ ಪಾಕಿಸ್ತಾನ ಪೀಪಲ್ಸ್ ಪಕ್ಷಗಳ ಒಮ್ಮತದ ಪ್ರಧಾನಿಯಾಗಿ ಶಹಬಾಜ್ ಶರೀಫ್ ಆಯ್ಕೆಯಾಗಿದ್ದಾರೆ. 336 ಸದಸ್ಯರ ಸಂಸತ್ತಿನಲ್ಲಿ ಶಹಬಾಜ್ ಪರ 201 ಮತಗಳು ಬಿದ್ದಿದ್ವು. ಇತ್ತ ಇಮ್ರಾನ್ ಖಾನ್ ಪರವಾದ ಅಭ್ಯರ್ಥಿ ಒಮರ್ ಅಯೂಬ್ ಖಾನ್ ಕೇವಲ 92 ಮತಗಳಿಗೆ ತೃಪ್ತಿಪಟ್ಟುಕೊಂಡರು.